ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಈ ಒಂದು ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸುತ್ತೋಲೆಯನ್ನು ಈ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರಿನಿಂದ ಹೊರಡಿಸಿದ್ದಾರೆ. ಸೊ ನೋಡೋಣ, ವ್ಯಾಲ್ಯೂಯೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು, ಪ್ಲಸ್ ನಿಮ್ಮ ವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮೊದಲನೇದಾಗಿ ನೋಡೋದಾದರೆ, ಒಂದು 2024 SSLC ಪರೀಕ್ಷೆ 1ರ ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ಸಹಾಯಕ ಮೌಲ್ಯಮಾಪಕರ ಆದೇಶಗಳನ್ನು ಶಾಲಾ ಲಾಗಿನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಒಂದು ಬಗ್ಗೆ ಏನಿದು ಪರೀಕ್ಷಾ ಒಂದು ತುರ್ತು ಸಂದರ್ಭದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ದಿನಾಂಕ 5/4/2024 ನಿನ್ನೆ ಹೊರಡಿಸಿರೋದು. ಸೊ ಬನ್ನಿ ಹೋಗೋಣ, ನೋಡೋಣ ಏನಿದೆ ಮ್ಯಾಟ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2024 SSLC ಪರೀಕ್ಷೆ 1ರ ಮೌಲ್ಯಮಾಪನ ಕಾರ್ಯವು ದಿನಾಂಕ ಎಷ್ಟು ನೋಡಿ, ದಿನಾಂಕ 15/4/2024 ಪ್ರಾರಂಭವಾಗುತ್ತದೆ. ಎಷ್ಟು ವ್ಯಾಲ್ಯೂಯೇಷನ್ನು 15/4/2024 ಈ ಒಂದು ಏಪ್ರಿಲ್ನಲ್ಲಿ ನಿಮ್ಮ ಈ ಬರೆದಿರುವಂಥ ಒಂದು ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಮಾಡಲು ಪ್ರಾರಂಭಿಸಲಾಗುತ್ತದೆ. ಬನ್ನಿ ನೆಕ್ಸ್ಟ್ ಇನ್ನೇನು ಕೊಟ್ಟವರಲ್ಲಿ, ದಿನಾಂಕ 13/4/2024 ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ದಿನಾಂಕ 15 ಸಹಾಯಕ ಮೌಲ್ಯಮಾಪಕರು ಇಲ್ಲಿ ಹಾಜರಾಗಬೇಕು. ಏನಿದು ಉಪಮುಖ್ಯ ಮೌಲ್ಯಮಾಪಕರು ದಿನಾಂಕ 13/4/2024 ಹಾಗೂ ಒಂದು ಸಹಾಯಕ ಮೌಲ್ಯಮಾಪಕರು ಯಾವಾಗ 15/4/2024 ಈ ಒಂದು ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಅವರೊಂದು ಹಾಜರಾಗಬೇಕು ಅವತ್ತಿನ ದಿವಸ. ನೋಡಿದ್ವಲ್ಲ, ಇಲ್ಲಿರೋದು ಮೇಯ್ನ್ ಇಷ್ಟೇ. ಒಂದು DC ಇದು ಆರ್ಡರ್ ಕೊಟ್ಟವ್ರೆ, ಈ ಥರ ಇಲ್ಲಿ ಇಷ್ಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೂಯೇಷನ್ನು. ಹಾಗೆ ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ಸಹಾಯಕ ಮೌಲ್ಯಮಾಪಕರ ಒಂದು ಕರ್ತವ್ಯಗಳನ್ನ ಇದರಲ್ಲಿ ಹೇಳಿದ್ದಾರೆ. ಅವರು ಏನೇನು ಮಾಡಬೇಕು, ಯಾವ್ಯಾವ ತಾರೀಕಿನಂದು ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಇದು ಒಂದು ವ್ಯಾಲ್ಯೂಯೇಷನ್ ಈ 15ನೇ ತಾರೀಕಿಂದ ಸ್ಟಾರ್ಟ್ ಆದರೆ ನಿಮಗೆ ಮಿನಿಮಮ್ 15ರಿಂದ ಅಂದರೆ ಸ್ಟಾರ್ಟ್ ಆದರೆ ಒಂದು 15 ಡೇಸ್ ತಗೊಳುತ್ತೆ. ಇಟ್ ಟುಕ್ಸ್ 150 ಅಟ್ಲೀಸ್ಟ್ 15 ಡೇಸ್ ತಗೊಳುತ್ತೆ. ಇನ್ನು ಸೆಂಟ್ರಲ್ಲಿ ಬೇರೆ ಎಲೆಕ್ಷನ್ ಇದೆ. ಸೊ ನಾವು ದಯವಿಟ್ಟು ಕಾದು ನೋಡಬೇಕು ಮುಂದೆ ಏನೇನು ವ್ಯತ್ಯಾಸಗಳಾಗುತ್ತಂತ. ಮಧ್ಯದಲ್ಲಿ ಎಲೆಕ್ಷನ್ ಕೂಡ ಇದೆ, 20ನೇ ತಾರೀಕು ಮೇಲೆ ಎಲೆಕ್ಷನ್ ಕೂಡ ಬರ್ತಾಯಿದೆ. ಸೊ ಏನಾಗುತ್ತಂತ ಕಾದು ನೋಡೋಣ. ನನಗನ್ಸೋ ಮಟ್ಟಿಗೆ ಇಲ್ಲಿ ಇನ್ನೊಂದು ಈ ಟೀಚರ್ಸ್ ಎಲ್ಲ ಒಂದು ಎಲೆಕ್ಷನ್ ಡ್ಯೂಟಿಗೂ ಹೋಗ್ತಾರೆ. ಸೊ ನೋಡೋಣ, ಇನ್ನೂ ಸ್ವಲ್ಪ ದಿನದಲ್ಲೇ ತಿರ್ಗಿ ಇನ್ನೊಂದು ಸರ್ಕ್ಯುಲರ್ನ ಹೊರಡಿಸ್ತಾರೆ ಇದೇ ಒಂದು ವೆಬ್ಸೈಟಲ್ಲಿ. ನೋಡಿ, ಈ ವೆಬ್ಸೈಟ್ಲ ಲಿಂಕ್ ಬೇಕಾದ್ರೆ ನಾನು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇನ್ನು ಕೆಲವು ದಿನಗಳಲ್ಲಿ ಈ ಥರ ಒಂದು ವೇಳೆ ಅಲ್ಲಿ ಡ್ಯೂಟಿಗೆ ಹೋಗ್ಬಿಟ್ರೆ ಇಲ್ಲಿ ವ್ಯಾಲ್ಯೂಯೇಷನ್ ಆಗೋಲ್ಲ. ಸೊ ನೋಡೋಣ ಯಾವ ರೀತಿ ಅವರು ಈ ಒಂದು ಯಶಸ್ವಿ ಈ ವ್ಯಾಲ್ಯೂಯೇಷನನ್ನು ಯಾವ ರೀತಿ ಯಶಸ್ವಿ ಮಾಡ್ತಾರಂತ. ಆಲ್ಮೋಸ್ಟ್ 13th ಆದರೆ ಇನ್ನು ನೆಕ್ಸ್ಟ್ ಮಂತು ಮಧ್ಯದಲ್ಲಿ ಇಲ್ಲ ಲಾಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟ್ ಬಿಡ್ಬೋದು. ಒಂದು ವೇಳೆ 13 ಆಗಿಬಿಟ್ರೆ ಈ 15 to 30 ತೊಗೊಂಡಿರೂ ಇನ್ನು ನೆಕ್ಸ್ಟ್ ಮಂತು ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಒಂದು ಸೆಕೆಂಡ್ ವೀಕು ಇಲ್ಲ 10ನೇ ತಾರೀಕಂಗೆ ರಿಸಲ್ಟು ನಿಮ್ಮದು ಬಂದುಬಿಡುತ್ತೆ. ಇಲ್ಲ ಒಂದು ವೇಳೆ ಇಲ್ಲಿ ತಿರ್ಗಾ ಎಲೆಕ್ಷನ್ದು ಏನಾದರೂ ಡ್ಯೂಟಿಗೆ ಹಾಕಿಬಿಟ್ರೆ ಸೊ ಅದು ಪಕ್ಕ ಲೇಟ್ ಆಗುತ್ತೆ, ನಿಮ್ಮ ಒಂದು ರಿಸಲ್ಟ್ ಬರೋದು ತುಂಬ ಲೇಟ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಮಂತ್ ಎಂಡಿಂಗ್ಗೆ ಕಾಯಬೇಕಾಗುತ್ತೆ ನೀವೆಲ್ಲ. ಸೊ ನೋಡಿದ್ರಲ್ಲ, ಇನ್ನು ಮುಂದೆ ಏನೇ ಒಂದು ಡೀಟೇಲ್ಸ್ ಬಿಟ್ಟರು ನಾನು ಇಮಿಡಿಯೇಟ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟು ದಿವಸ ನಾವು SSLC ಮಾಡಿದ್ವಿ, ಇವಾಗ ನೆಕ್ಸ್ಟ್ ನಾವು ಫಸ್ಟ್ PUC ಹೋಗ್ತಾಯಿದ್ವಿ. ಇವತ್ತು ನಾಳೆ ಮಾತ್ರ ನಾನು ನಾಳೆ ಫುಲ್ಲು ಡೇ ನಾನು ಆರ್ಟ್ಸು ಸೈನ್ಸು ಕಾಮರ್ಸ್ ಬಗ್ಗೆ ಒಂದು ವೀಡಿಯೋನ ರೆಡಿ ಮಾಡಿ ಇಕ್ಕಿದ್ದೀನಿ, ಎಲ್ಲ ಬರೆದು. ಇವಾಗ ನಾಳೆ ಆ ವೀಡಿಯೋನ ಬಿಡ್ತೀನಿ. ನೆಕ್ಸ್ಟು ಮಂಡೆಯಿಂದ ನಾನು ಫಸ್ಟ್ PUC ಕ್ಲಾಸ್ಗಳನ್ನ ತೊಗೊತಾ ಇದ್ದೀನಿ ನಿಮಗೆಲ್ಲ. ಸೊ ಹೆಂಗಿರುತ್ತೆ, ಯಾವುದು ತೊಗೊಂಡ್ರೆ ಏನೇನು ಸಬ್ಜೆಕ್ಟ್ ಇರುತ್ತೆ ಸ್ಟಡಿ ಮಾಡೋಕ್ಕೆ, ಒಂದು ಫಸ್ಟ್ ಲೆಸನ್ ಇಂಟ್ರೊಡಕ್ಷನ್ ಲೆಸನ್ಗಳನ್ನ ಸುಮ್ಮನೆ ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಜಸ್ಟ್ ನೀವು ನೋಡ್ಕೊಳ್ಳಿ, ನಿಮಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟಾರ್ಟ್ ಆದಮೇಲೆ ನಿಮಗೊಂದು ಅನುಕೂಲ ಆಗುತ್ತೆ. ಸೊ ನೋಡಿದ್ರಲ್ಲ, ಪೂರ್ತಿ ವೀಡಿಯೋ ನೋಡಿದರೆ ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.